ಹರಿ ಓಂ. ಶ್ರೀ ಸದ್ಗುರುಭ್ಯೋ ನಮಃ. ದಿನಕ್ಕೊಂದು ಸುಭಾಷಿತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಇಂದಿನ ಸುಭಾಷಿತ ಭಗವದ್ಗೀತೆಯ ಒಂದು ಸುಂದರವಾದ ಭಗವಂತನಿಂದ ಹೇಳಲ್ಪಟ್ಟ ಒಂದು ಶ್ಲೋಕದಿಂದ ನೋಡೋಣ. ಇದರಲ್ಲಿ ಭಗವಂತನು ಎಲ್ಲರಲ್ಲಿಯೂ ಸಮನಾಗಿದ್ದಾನೆ. ಭಗವಂತನಿಗೆ ಪ್ರಿಯರು ಎಂದಾಗಲಿ ಅಪ್ರಿಯರು ಎಂದಾಗಲಿ ಇಲ್ಲವೇ ಇಲ್ಲ. ಎಲ್ಲರೂ ಭಗವಂತನಿಗೆ ಸಮಾನರೇ ಅನ್ನುವುದನ್ನು ಭಗವಂತ ತಾನೇ ತನ್ನ ಸ್ವಂತ ವಾಕ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಏನಂದರೆ, ಶ್ರೀ ಭಗವಾನುವಾಚ ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ಭಗವಂತ ಹೇಳ್ತಾ ಇದ್ದಾನೆ, ನಾನು ಎಲ್ಲ ಪ್ರಾಣಿಗಳಲ್ಲಿಯೂ ಸಮವಾಗಿದ್ದೇನೆ. ನನಗೆ ಪ್ರಿಯರಾಗಲಿ ಅಪ್ರಿಯರಾಗಲಿ ಇಲ್ಲ ಅಂದು. ಆದರೆ ನಮಗೆ ಈ ಪ್ರಪಂಚದಲ್ಲಿ ಬೇಕಾದಷ್ಟು ಭಿನ್ನತೆ ಕಾಣ್ತಾ ಇದೆ. ಶ್ರೀಮಂತರು, ಬಡವರು, ವಿದ್ಯಾವಂತರು, ಅವಿದ್ಯಾವಂತರು, ಸುಂದರರು, ಕುರೂಪಿಗಳು, ಈ ಥರ ಬೇಕಾದಷ್ಟು ಭೇದ ಕಾಣ್ತಾ ಇದೆಯಲ್ವಾ? ಯಾಕಿದಲ್ಲ ಅಂತ ಹೇಳಿದ್ರೆ, ಭಗವಂತನ ಸೃಷ್ಟಿನಲ್ಲಿ ಆ ಥರ ಇಲ್ಲ. ಭಗವಂತನು ಸಮನಾಗಿ ಸೃಷ್ಟಿ ಮಾಡಿದ್ದಾನೆ ಎಲ್ಲವನ್ನು. ಆದರೆ ನಾವು ನಮ್ಮ ಕೋರಿಕೆಗಳಿಂದ, ನಮ್ಮ ಆಸೆಗಳಿಂದ, ನಮ್ಮ ಒಂದು ಕಾಮ ಕ್ರೋಧಗಳಿಂದ ನಮ್ಮನ್ನೇ ನಾವು ಆ ಥರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹೇಗೆ ಅಂದರೆ, ಇಲ್ಲಿ ಭಗವಂತ ಒಂದು ಉದಾಹರಣೆ ಕೊಡ್ತಾ ಇದ್ದಾನೆ. ಏನಪ್ಪ ಅಂತ ಹೇಳಿದ್ರೆ, ಬೆಂಕಿ ಇವಾಗ ಚಳಿಯಾಗಿದೆ ಅಂತ ತಿಳ್ಕೊಳ್ಳಿ. ಅಲ್ಲೆಲ್ಲಾದ್ರೂ ಬೆಂಕಿ ಹಾಕಿದರೆ ನಾವು ಅದರ ಹತ್ತಿರ ಹೋದರೆ ಆ ಬೆಂಕಿ ನಮ್ಮ ಚಳಿಯನ್ನು ಕಳೆಯುತ್ತೆ. ಹತ್ತಿರ ಹೋಗಲಿಲ್ಲ ಅಂದರೆ ಚಳಿ ಕಳೆಯೋದಿಲ್ಲ. ಇವಾಗ ಅಷ್ಟು ಮಾತ್ರದಿಂದ ಬೆಂಕಿಗೆ ರಾಗದ್ವೇಷಗಳಿದೆ ಅಂತ ಅರ್ಥ ಅಲ್ಲ. ಯಾರು ತನ್ನ ಹತ್ರಕ್ಕೆ ಹೋಗ್ತಾರೋ ಅವರ ಚಳಿಯನ್ನು ಬಿಡಿಸಿ, ಯಾರು ತನ್ನ ಹತ್ರ ಬರಲ್ವೋ ಅವರ ಚಳಿಯನ್ನು ಬಿಡಿಸೋದಿಲ್ವೋ, ಅದೇ ರೀತಿ ಭಗವಂತನನ್ನು ಯಾರು ಶ್ರದ್ಧಾಭಕ್ತಿಗಳಿಂದ ಭಜಿಸ್ತಾರೋ ಅವರಿಗೆ ಶ್ರೇಯಸ್ಸನ್ನು, ಯಾರು ಭಜಿಸುವುದಿಲ್ಲವೋ ಅವರಿಗೆ ಸಂಸಾರ ಗತಿಯನ್ನು ಕೊಡ್ತಾ ಇದೆ. ಅಷ್ಟೇ ಹೊರತು ಭಗವಂತನಿಗೆ ಸ್ವತಃ ಯಾವ ರಾಗದ್ವೇಷಗಳೂ ಇಲ್ಲ. ಭಗವಂತನು ಯಾರನ್ನು ವಿಶೇಷವಾಗಿ ಪ್ರೀತಿಸ್ತಾ ಇಲ್ಲ, ಯಾರನ್ನು ದ್ವೇಷಿಸ್ತಾನೂ ಇಲ್ಲ. ಆದರೆ ಭಗವಂತನನ್ನು ನಾವು ಶ್ರದ್ಧಾಭಕ್ತಿಗಳಿಂದ ಭಜಿಸಿದರೆ ನಮ್ಮಲ್ಲಿ ಪರಮಾತ್ಮನಲ್ಲಿ ನಾವು ಇದ್ದುಬಿಡ್ತೀವಿ. ಇಲ್ಲದೆ ಹೋದರೆ ನಮಗೆ ಪರಮಾತ್ಮನು ಎಷ್ಟೋ ದೂರ ಇದ್ದಂಗೆ ಆಗೋಗ್ಬಿಡುತ್ತೆ. ನಮಗೆ ಪರಮಾತ್ಮನ ದರ್ಶನ ಮಾಡೋದು ಭಾಳ ಕಷ್ಟ ಆಗೋಗ್ಬಿಡುತ್ತೆ. ಆದರೆ ಯಾರು ಭಕ್ತಿಯಿಂದ ಭಜಿಸ್ತಾರೋ ಅವರಲ್ಲೇ ಪರಮಾತ್ಮ ಇದ್ಬಿಡ್ತಾನೆ. ಆದ್ದರಿಂದ ಬಹಳ ಸುಲಭವಾಗಿ ಅವ್ರಿಗೆ ದರ್ಶನವಾಗುತ್ತೆ. ಒಟ್ಟಿನಲ್ಲಿ ಪರಮಾತ್ಮನಲ್ಲಿ ಯಾವುದೇ ಒಂದು ರಾಗದ್ವೇಷಗಳಿಲ್ಲ. ಇಂದಿನ ಸುಭಾಷಿತದಿಂದ ನಾವೇನು ತಿಳ್ಕೊಬೇಕಪ್ಪ ಅಂದರೆ, ನಾವು ಪರಮಾತ್ಮನನ್ನು ಭಜಿಸಿದರೆ ನಮ್ಮಲ್ಲೇ ಇದ್ದುಬಿಡ್ತಾನೆ. ನಾವು ಪರಮಾತ್ಮನನ್ನು ದ್ವೇಷಿಸಿದರೆ ನಮಗೆ ಸಿಕ್ಕೋದೇ ಇಲ್ಲ. ನಮಗೆ ಶಾಶ್ವತವಾದ ಸುಖ, ಶಾಂತಿ, ನೆಮ್ಮದಿ ಬೇಕಾದರೆ ನಾವು ಪರಮಾತ್ಮನಿಗೆ ಶರಣಾಗತರಾಗಬೇಕು ಅನ್ನುವುದೇ ಇಂದಿನ ಸುಭಾಷಿತದ ಮುಖ್ಯ ಉದ್ದೇಶ. ಹರಿ ಓಂ.